ಹಲೋ ಹಾಯ್, ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಕ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಬನ್ನಿ, ಒಂದು ಒಳ್ಳೆ ವಿಡಿಯೋ ಇದೆ. ಅದೇನು ವಿಡಿಯೋ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಪ್ಲೀಸ್ ಹೊಸೊಬ್ಬರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ನೋಡಿ, ಇವಾಗ ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಒಳ್ಳೆ ಕ್ರೀಮ್, ನಮ್ಮ ಮುಖಕ್ಕೆ ಅಪ್ಲೈ ಮಾಡುವಂಥ ಕ್ರೀಮ್ ಇದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಅರ್ಧ ನೋಡಿದರೆ ಖಂಡಿತ ನಿಮಗೆ ಇದು ಅರ್ಥನೇ ಆಗಲ್ಲ. ನೋಡಿ, ಇದು ನಮ್ಮ ಮುಖದಲ್ಲಿರುವ ಮಡುವೆಗಳು ಮತ್ತು ಕಪ್ಪು ಕಲೆಗಳನ್ನ ತೆಗೆಯೋದಕ್ಕೆ ಮಾಡಿರುವಂಥ ಒಂದು ಕ್ರೀಮ್ ಇದು. ಇಲ್ಲಿ ನೋಡಿ, ನಾನು ಏನು ತೊಗೊಂಡಿದ್ದೀನಿ ಅಂದರೆ ತುಳಸಿ ಎಲೆಗಳು. ಈ ತುಳಸಿ ಎಲೆಗಳಿದೆ ಅಲ್ವಾ, ಮಡುವೆಗಳು ಅಷ್ಟೇ ಕಂಟ್ರೋಲ್ ಅಲ್ಲ, ನಮ್ಮ ಮಡುವೆಗಳಾಗಿ ಸುಮಾರು ವರ್ಷಗಳಿಂದ ಹಾಗೆ ಕಪ್ಪು ಕಲೆ ಉಳ್ಕೊಂಡಿರುತ್ತೆ. ಅದನ್ನು ಈ ತುಳಸಿ ಎಲೆಗಳು ತುಂಬಾ ಒಳ್ಳೆ ಕೆಲಸ ಮಾಡಿ ನಮ್ಮ ಮುಖದಲ್ಲಿರುವ ಕಪ್ಪು ಕಲೆಗಳನ್ನ ತೆಗೆದುಹಾಕುತ್ತೆ. ನೋಡಿ, ಇದನ್ನು ಹೇಗೆ ಮಾಡೋದು ಈ ಕ್ರೀಮ್ ಅಂತ ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತೀನಿ. ನಾನು ತುಳಸಿ ಎಲೆಗಳನ್ನ ಕ್ಲೀನಾಗಿ ತೊಳೆದಿಟ್ಕೊತೀನಿ. ಸ್ವಲ್ಪ ತೊಳಿಬೇಕು, ಒಂದು 2-3 ಸಲ ಆದರೂ ತೊಳಿಬೇಕು. ಯಾಕಂದರೆ ಇದು ಮನೆ ಹತ್ರ ಆಗಿರೋವಂಥ ತುಳಸಿ ಆದರೂ ಕೂಡ ಆಚೆ ಈಚೆ ಧೂಳೆಲ್ಲ ಬಂದಿರುತ್ತಲ್ವ, ಅದಕ್ಕೋಸ್ಕರ ಕ್ಲೀನಾಗಿ ನಾನು ಇದನ್ನು ತೊಳೆದಿಟ್ಕೊತಾ ಇದ್ದೀನಿ. ನೋಡಿ, 1-2 ಸಲ ತೊಳೆದ್ರೆ ಸಾಕು. ತುಳಸಿ ಎಲೆ ತುಂಬಾ ಒಳ್ಳೆಯದು. ಇದನ್ನು ಖಾಲಿ ಹೊಟ್ಟೆ ಇದರಿಂದನೂ ಅಷ್ಟೇ ತುಂಬಾ ಆರೋಗ್ಯದಲ್ಲಿ ಪ್ರಯೋಜನ ಇದೆ. ಆರೋಗ್ಯಕ್ಕೂ ಕೂಡ ತುಂಬಾ ಇದು ಪ್ರಯೋಜನವಾಗುತ್ತೆ. ನೋಡಿ, ಇಲ್ಲಿ ನಾನು 2 ಸಲನ ಈ ತುಳಸಿ ಎಲೆಗಳನ್ನ ತೊಳಿತಾ ಇದ್ದೀನಿ. ಮತ್ತು ನೋಡಿ, ಇದು ಎಷ್ಟು ಕ್ಲೀನಾಗಿ ತೊಳೆಯೋದ್ರಿಂದ ಇದರಲ್ಲಿರೋ ಏನಿರುತ್ತೆ ನೋಡಿ, ಧೂಳು, ಯಾವುದಾದ್ರು ಸಣ್ಣ ಸಣ್ಣ ಹುಳುಗಳು ಎಲ್ಲ ಹೊರಟೋಗುತ್ತೆ. ಫ್ರೆಶ್ ಆಗಿದೆ ಇದು ತುಳಸಿ ಎಲೆ. ಇದರಿಂದ ತುಂಬಾ ನಮ್ಮ ದೇಹಕ್ಕೆ ತುಳಸಿ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ, ನಮ್ಮ ಸ್ಕಿನ್ನಿಗೂ ಅಷ್ಟೇ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಇದು. ನೋಡಿ, ನಾನು ಇದನ್ನು ಒಂದು ಚಿಕ್ಕ ಇದರಲ್ಲಿ ಹಾಕಿ ಕುಡ್ತಾ ಇದ್ದೀನಿ. ಸ್ವಲ್ಪ ಇದ್ರ ರಸ ನಮಗೆ ಬೇಕಲ್ವಾ, ಅದಕ್ಕೋಸ್ಕರ ಈ ಥರ ಸಣ್ಣದಾಗಿ ತುಳಸಿನ ಕುಟ್ಕೋಬೇಕು. ತುಳಸಿ ಎಲೆ ನಮ್ಮ ಮುಖದಲ್ಲಿರುವ ಬಂಗು ಮತ್ತು ಕಪ್ಪು ಕಲೆ ಮಡುವೆಗಳಿಗೆ ತುಂಬಾ ಒಳ್ಳೆಯ ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿ, ಇದು ನಾನು ಇಷ್ಟು ಕುಟ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಕುಟ್ಟಿದರೆ ಅದರಲ್ಲಿರೋವಂಥ ನಮಗೆ ಏನಿರುತ್ತೆ ನೋಡಿ, ಎಲ್ಲನೂ ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ನಮ್ಗೆ ಬೇಕಾಗುತ್ತೆ. ಬನ್ನಿ, ಇವಾಗ ನಾವು ಇದನ್ನೆಲ್ಲ ತೆಗಿತಾ ಇದ್ದೀವಿ. ನೋಡಿ, ಇನ್ನೂ ಜಾಸ್ತಿ ಬೇಕಾದರೂ ಕೂಡ ಮಾಡ್ಕೋಬೋದು. ನೋಡಿ, ಎಲ್ಲನೂ ಕುಟ್ಟುತ್ತಲೇ ನೋಡಿ ನಮಗೆ ನೀರಿನ ಅಂಶ ಆಚೆ ಬಂದುಬಿಡುತ್ತೆ. ಇದು ನೋಡಿ, ಇದನ್ನೆಲ್ಲ ಈ ಥರ ಗಟ್ಟಿಯಾಗಿ ನೀರು ಮಾತ್ರ ನಮಗೆ ತುಳಸಿಯಲ್ಲಿ ಸಿಗುವಂಥ ನೀರಿನ ಅಂಶ ಮಾತ್ರ ಬೇಕಾಗುತ್ತೆ. ನೋಡಿ, ಇದು ನಮಗೆ ಇಷ್ಟು ಮಾತ್ರ ಸಿಕ್ಕಿದೆ. ಇಷ್ಟಾದರೆ ನಮಗೆ ಸಾಕು. ಇದಕ್ಕೆ ನಾನು ಯಾವುದೋ ಒಂದು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ತುಂಬಾ ಒಳ್ಳೆಯದು, ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟು ನೋಡಿ ಹಾಗೆ ಹಚ್ಕೊಂಡ್ರೂ ಕೂಡ ತುಂಬಾ ಒಳ್ಳೆಯದು. ಮೊದಲೆಲ್ಲ ಹಳೆ ಕಾಲದಲ್ಲಿ ಈ ಕಡಲೆ ಹಿಟ್ಟು ಮಾತ್ರ ಹಚ್ಕೊತಾ ಇದ್ರಂತೆ, ಅರಿಶಿನ ಕಡಲೆ ಹಿಟ್ಟು ಅಷ್ಟೇ ಹಚ್ಕೊತಾ ಇದ್ರಂತೆ. ಈಗ ನೋಡಿ, ನಾವು ಇಷ್ಟೆಲ್ಲ ಮಾಡಿಕೊಂಡು ಹಚ್ಕೊಂಡು ಈ ಮನೆ ಮದ್ದು ಮಾಡ್ತಾಯಿದ್ವಿ. ತುಂಬಾ ಒಳ್ಳೆ ಮನೆ ಮದ್ದು ಇದು. ನೋಡಿ, ಇಲ್ಲಿ ನಾನು ಅರಿಶಿನ ತೊಗೊಂಡಿದ್ದೀನಿ.
ರೋಸ್ ವಾಟ್ರ್ ಹಾಕ್ತಾಯಿದ್ದೀನಿ ನೋಡಿ. ಈ ರೋಸ್ ವಾಟ್ರು, ಅರಿಶಿನ, ಆಮೇಲೆ ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಒಳ್ಳೆ ಕ್ರೀಮ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಡೈಲಿ ಒನ್ ಟೈಮ್ ಮಲಗೋ ಮುಂಚೆ ಒಂದು ½ ಅವರ್ ಹಚ್ಕೊಂಡ್ರೆ ಸಾಕಾಗುತ್ತೆ. ಒಂದೇ ವಾರದಲ್ಲಿ ನಿಮ್ಮ ಮುಖದಲ್ಲಿರುವ ಕಲೆಗಳು ಹೊರಟೋಗುತ್ತೆ. ಆಮೇಲೆ ಮಡುವೆಗಳು ಕೂಡ ಕಂಟ್ರೋಲ್ ಆಗುತ್ತೆ. ನೀವು 2 ದಿನ ಹಚ್ಕೊಂಡು ಬಿಟ್ಬಿಟ್ರೆ ರಿಸಲ್ಟ್ ಏನೂ ಕೊಡೋಲ್ಲ. ಒಂದು ವಾರ ಆದರೂ ನಾವು ಮುಖಕ್ಕೆ ಅಪ್ಲೈ ಮಾಡಲೇಬೇಕು. ನೋಡಿ, ಇಲ್ಲಿ ಒಂದು ಸ್ವಲ್ಪ ನಾನು ನಿಂಬೆಹಣ್ಣು ಹಾಕಿದ್ದೀನಿ. ನಮ್ಮ ನಿಂಬೆಹಣ್ಣು ಹಾಕೋದ್ರಿಂದ ಮುಖದಲ್ಲಿ ಕ್ಲೀನಾಗಿ ಬರುತ್ತೆ, ಮತ್ತು ಏನಾದರೂ ಇದ್ದರೂ ಕೂಡ ಹೊರಟೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ವಾ, ಒಳ್ಳೆ ಕ್ರೀಮ್ ರೆಡಿ ಆಗ್ತಾ ಇದೆ ಇವಾಗ. ನೋಡಿ, ಒಳ್ಳೆ ರಿಸಲ್ಟ್ ಇದೆ ಇದು. ಇವಾಗ ನೋಡಿ, ಕ್ರೀಮ್ ಚೆನ್ನಾಗಿ ರೆಡಿ ಆಯಿತು. ಕಾಣಿಸ್ತಾ ಇದೆಯಲ್ವಾ. ಡೈಲಿ ಒನ್ ಟೈಮ್ ನೈಟ್ ಅಪ್ಲೈ ಮಾಡಿದರೆ ಒಂದು 10 ನಿಮಿಷ ಬಿಟ್ಟು ತಣ್ಣೀರಲ್ಲಿ ಮುಖ ತೊಳೆದ್ಬಿಡ್ರಿ. ಇದು 1 ವಾರ ಮಾಡಿದರೆ ಸಾಕು, ನಿಮ್ಮ ಮುಖದಲ್ಲಿರುವ ಮಡುವೆಗಳು ಕಂಟ್ರೋಲ್ ಆಗುತ್ತೆ, ಮತ್ತು ತುಂಬ ದಿನಗಳಿಂದಿರುವ ಆ ಒಂದು ಕಲೆ ಕೂಡ ಹೊರಟೋಗುತ್ತೆ. ನೋಡಿ, ನಾನಿಲ್ಲಿ ಒಂದು ಚಿಕ್ಕ ಇದಕ್ಕಾಕಿ ಇದನ್ನು ಒಂದು 2-3 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಬಳಸ್ಬೋದು. ನಿಮ್ಮ ಮುಖಕ್ಕೆ ಈ ಕ್ರೀಮ್ ಹಚ್ಚೋದ್ರಿಂದ ಖಂಡಿತ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ತುಳಸಿ ಏನಿದೆ ನೋಡಿ, ಅದು ತುಂಬಾ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು.